ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಡೈಲಿ ಲೈಫ್ಗೆ ಯೂಸ್ ಆಗುವಂಥ ತುಂಬ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಕ್ವಶನ್ಸ್ ಕೇಳಿದೆ, ಆನ್ಸರ್ ಮಾಡಿ ಅಂತ. ಅವೇ ಕ್ವಶನ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಹೇಳಿದ್ದೆ ಎಲ್ಲ ಸೆಂಟೆನ್ಸ್ಗಳು ಗೆಟ್ ಸ್ಟ್ರಕ್ಚರಿಂದನೇ ನೀವು ಆನ್ಸರ್ ಮಾಡಬೇಕಂತ. ಇಲ್ಲಿ ನೋಡಿ, ಎಲ್ಲದನ್ನು ರೆಡಿ ಮಾಡು, ಗೆಟ್ ಎವ್ರಿಥಿಂಗ್ ರೆಡಿ. ಸೊ ಕಲ್ತಿದ್ರಲ್ಲ, ಗೆಟ್ ಸಮಥಿಂಗ್ ಅಡ್ಜೆಕ್ಟಿವ್. ನಿನ್ನ ಸಾಮಾನುಗಳನ್ನೆಲ್ಲ ಒಟ್ಟುಗೂಡಿಸು, ಅಂದರೆ ಒಟ್ಟಿಗೆ ಮಾಡು, ಒಂದು ಕಡೆಗೆಲ್ಲ ಒಟ್ಟು ಮಾಡು. ಗೆಟ್ ಯುವರ್ ಥಿಂಗ್ಸ್ ಟುಗೆದರ್ ಅನ್ಬೇಕಾಗ, ರೈಟ್? ಬೇಗ ಕೆಳಗೆ ಬಾ, ಅವ್ರು ಕೆಳಗಿಳಿ, ಗೆಟ್ ಡೌನ್ ಕ್ವಿಕ್ಲಿ, ರೈಟ್? ಸೊ ನಾನು ನಿಮಗೆ ಹೇಳಿದ್ನಲ್ವಾ, ಗೆಟ್ ಮುಂದೆ ಒಂದು ಪ್ಲೇಸ್ನ ಮೆನ್ಷನ್ ಮಾಡಿದರೆ ಅಲ್ಲಿಗೆ ತಲುಪು ಅನ್ನೋ ಮೀನಿಂಗ್ ಬರುತ್ತೆ. ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಗೆಟ್ ಡೌನ್, ಗೆಟ್ ದೇರ್, ಗೆಟ್ ಹಿಯರ್, ಗೆಟ್ ಹೋಮ್ ಅನ್ನೋದೇ ಜಾಸ್ತಿ ಕಾಮನ್. ಗೆಟ್ ಟು ದ ಪಾಯಿಂಟ್. ಅದನ್ನ ನೋಡೋದಕ್ಕೆ ನಾವು ಮೇಲಕ್ಕೆ ಹೋಗಲೇಬೇಕು. ವಿ ಮಸ್ಟ್ ಗೆಟ್ ಟು ದ ಟಾಪ್ ಟು ಸಿ ಇಟ್. ನಾನು ಹೇಳಿದ್ನಲ್ಲ, ಗೆಟ್ ಟು ಮುಂದೆ ಒಂದು ಪ್ಲೇಸ್ ಮೆನ್ಷನ್ ಮಾಡಬೇಕು. ನಿನ್ನೆ ರಾತ್ರಿ ಮನೆ ತಲುಪೋದಕ್ಕೆ 3 ಗಂಟೆ ಬೇಕಾಯಿತು. ಇಟ್ ಟುಕ್ 3 hours ಟು ಗೆಟ್ ಹೋಮ್ ಲಾಸ್ಟ್ ನೈಟ್, ರೈಟ್? ಹೋಮಿಂದ 2 ಬರಲ್ಲ. ಇಷ್ಟು ಪೆಟ್ರೋಲಿಂದ ನಾವು ಹೆಚ್ಚು ದೂರ ಹೋಗೋದಕ್ಕಾಗಲ್ಲ. ವಿ ಕಾಂಟ್ ಗೆಟ್ ವೆರಿ ಫಾರ್. ನೋಡಿಲಿ, ಗೆಟ್ ವೆರಿ ಫಾರ್ ಅಂದರೆ ಅಷ್ಟು ದೂರ ಹೋಗೋದು. ವಿ ಕಾಂಟ್ ಗೋ ಅಂತಾನೂ ಹೇಳ್ಬೋದು. ನಾನು ಹೇಳಿದ್ನಲ್ಲ, ಗೆಟ್ ಕೂಡ ಕಾಮನ್. ವಿ ಕಾಂಟ್ ಗೆಟ್ ವೆರಿ ಫಾರ್ ವಿತ್ ದಿಸ್ ಮಚ್ ಪೆಟ್ರೋಲ್. ಆ್ಯಂಡ್ ಅದೇ ಥರ ನೀವೇನಾದರೂ ಒಂದು ಆಕ್ಟಿವಿಟಿ ಸ್ಟಾರ್ಟ್ ಮಾಡಿದ್ದೀರಾ, ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಅವಾಗಲೂ ಈ ಥರ ಸೆಂಟೆನ್ಸ್ ಯೂಸ್ ಆಗುತ್ತೆ. ಆ ಆಕ್ಟಿವಿಟಿನಲ್ಲಿ ನೀನೀಗ ಎಷ್ಟು ಪ್ರೋಗ್ರೆಸ್ ಮಾಡಿದ್ಯಾ, ಎಲ್ಲಿವರೆಗೂ ಬಂದಿದೆ ಅಂತ ಕೇಳೋವಾಗ ಹೌ ಫಾರ್ ಹ್ಯಾವ್ ಯು ಗಾಟ್, ಈ ಥರನೂ ಹೇಳ್ತೀವಿ, ರೈಟ್? ಆ ಪ್ರೋಸೆಸ್ನಲ್ಲಿ ನಾವು ಎಷ್ಟು ದೂರ ಬಂದಿದ್ದೀವಿ ಅಂತ ಮಾತಾಡೋವಾಗ. ನಾನು ಸಾಧ್ಯವಾದಷ್ಟು ಬೇಗ ವಾಪಸ್ ಬರ್ತೀನಿ, ಐಲ್ ಗೆಟ್ ಬ್ಯಾಕ್, ರೈಟ್? ಐಲ್ ಗೆಟ್ ಬ್ಯಾಕ್ ಆ್ಯಸ್ ಕ್ವಿಕ್ಲಿ ಆ್ಯಸ್ ಐ ಕ್ಯಾನ್ ಆರ್ ಆ್ಯಸ್ ಸೂನ್ ಆ್ಯಸ್ ಐ ಕ್ಯಾನ್ ಅನ್ಬೋದು. ನಾವು ಸಾಧ್ಯವಾದಷ್ಟು ಬೇಗ ಅಲ್ಲಿಗೆ ತಲುಪ್ತೀವಿ. ವಿಲ್ ಗೆಟ್ ದೇರ್ ಆ್ಯಸ್ ಸೂನ್ ಆ್ಯಸ್ ವಿ ಕ್ಯಾನ್. ಪ್ಲೀಸ್ ಆದಷ್ಟು ಬೇಗ ಇಲ್ಲಿಗೆ ಬಾ. ನೋಡಿ, ಆ್ಯಕ್ಷನ್ ಯಾವ ಥರ ಹೇಳ್ತಿದೆ ಅಂದರೆ ಇಲ್ಲಿಗೆ ಬಂದು ತಲುಪು. ಆ ಪಾಯಿಂಟ್ನ ನಾವು ಎಂಫಸೈಸ್ ಮಾಡ್ತಿದ್ವಲ್ವಾ? ಸೊ ಗೆಟ್ ಹಿಯರ್, ಪ್ಲೀಸ್ ಗೆಟ್ ಹಿಯರ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ನಿಮ್ಮ ಮನೆಗೆ ಬರೋ ಅಷ್ಟರಲ್ಲಿ ನಾನು ನಿದ್ದೆ ಹೋಗಿರ್ತೀನಿ. ನೋಡಿ, ನಾನು ನಿದ್ದೆ ಹೋಗಿರ್ತೀನಿ ಅಂತ ಈ ಥರ ಕನ್ನಡದಲ್ಲಿ ಹೇಳ್ತೀವಿ. ಆ ಸೆಂಟೆನ್ಸ್ನ ನೋಡಿ, ನಿದ್ದೆ ಹೋಗಿರ್ತೀನಿ ಅಂದರೆ ನಿದ್ದೆ ಸ್ಟೇಟ್ನಲ್ಲಿ ಇರ್ತೀನಿ ಆಲ್ರೆಡಿ ಅಲ್ವಾ? ಐ ವಿಲ್ ಬಿ ಅಸ್ಲೀಪ್. ಅಸ್ಲೀಪ್ ಅನ್ನೋದಿಲ್ಲ ಅಡ್ಜೆಕ್ಟಿವ್, ಈ ಥರ ಸೆಂಟೆನ್ಸ್ನಲ್ಲಿ ಯೂಸ್ ಆಗುತ್ತೆ. ಐ ವಿಲ್ ಬಿ ಅಸ್ಲೀಪ್ ಬೈ ದ ಟೈಮ್ ಯು ಗೆಟ್ ಹೋಮ್. ನಾನು ನಿಮ್ಮ ಮನೆಗೆ ಹೇಗೆ ಬರಬೇಕು, ಹೇಗೆ ರೀಚ್ ಆಗಬೇಕು? ಹೌ ಡು ಐ ಗೆಟ್ ಟು ಯುವರ್ ಹೌಸ್, ರೈಟ್? ನಾನು ಹೇಳಿದ್ನಲ್ಲ, ಗೆಟ್ ಟು ಸಮ್ ಪ್ಲೇಸ್, ರೀಚ್ ಆಗೋದು. ಅವ್ರ ಹತ್ರ ಬರ್ತಿದ್ದಾರೆ, ದೇ ಆರ್ ಗೆಟಿಂಗ್ ನಿಯರರ್. ಇದು ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಈಗ. ಇಟ್ಸ್ ಗೆಟಿಂಗ್ ಇಂಟ್ರೆಸ್ಟಿಂಗ್. ನಾವು ಮೊದಲು ಬೋರ್ ಆಗ್ತಿತ್ತು, ಈಗ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಅಂದರೆ ಇಟ್ಸ್ ಗೆಟಿಂಗ್ ಇಂಟ್ರೆಸ್ಟಿಂಗ್. ಇಂಟ್ರೆಸ್ಟಿಂಗ್, ಇಂಟ್ರೆಸ್ಟೆಡ್, ಈ ಥರ ಅಡ್ಜೆಕ್ಟಿವ್ಸ್ ಮೇಲೆ ನಾನು ವಿಡಿಯೋ ಮಾಡಿದ್ದೀನಿ. ನಿಮ್ಗೆ ಕನ್ಫ್ಯೂಷನ್ ಆಗ್ತೀರಾ, ಆ ವಿಡಿಯೋ ನೋಡಿ. ಪ್ಲೇಲಿಸ್ಟ್ನಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ನೋಡಿ, ಸಿಗುತ್ತೆ ನಿಮಗೆ. ನೀನು ದಿನದಿಂದ ದಿನಕ್ಕೆ ಉದ್ದ ಆಗ್ತಾ ಇದೆಯಾ? ಯು ಆರ್ ಗೆಟಿಂಗ್ ಟಾಲರ್ ಡೇ ಬೈ ಡೇ. ಗೆಟ್ ಮುಂದೆನೇ ಅಡ್ಜೆಕ್ಟಿವ್ ಹಾಕಿದರೆ ಆ ಸ್ಟೇಟ್ಗೆ ಚೇಂಜ್ ಆಗ್ತಾ ಇರೋದು. ಟು ಬಿಕಮ್ ಅನ್ನೋ ಮೀನಿಂಗ್ ಕೊಡುತ್ತೆ. ನೀನು ಗಾಯಗೊಳ್ಳಬಹುದು, ಯು ಕುಡ್ ಗೆಟ್ ಹರ್ಟ್. ಅದನ್ನು ಮಾಡಿದ್ರೆ ಯು ಕುಡ್ ಗೆಟ್ ಹರ್ಟ್, ಅದರಿಂದ ಯು ಕುಡ್ ಗೆಟ್ ಹರ್ಟ್ ಅಂತ ಹೇಳ್ತೀವಿ, ರೈಟ್? ಯು ಮೇ ಮೈಟ್ನೂ ಕೂಡ ಯೂಸ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಕಾಮನ್ ವರ್ಡ್ ಕುಡ್. ಮೇ ಮೈಟ್ ಕೊಡೋ ಮೀನಿಂಗೇ ಕೊಡ್ತಿರುತ್ತೆ. ನರ್ವಸ್ ಆಗದೆ ಇರೋದಕ್ಕೆ ಟ್ರೈ ಮಾಡು. ಟ್ರೈ ನಾಟ್ ಟು ಗೆಟ್ ನರ್ವಸ್, ರೈಟ್? ಗೆಟ್ ನರ್ವಸ್, ಡೋಂಟ್ ಗೆಟ್ ನರ್ವಸ್, ಟ್ರೈ ನಾಟ್ ಟು ಗೆಟ್ ನರ್ವಸ್ ಅಷ್ಟೇ. ಎಕ್ಸಸೈಸ್ ಎಲ್ಲ ನೀನು ಫಿಟ್ ಆಗೋಕ್ಕಾಗಲ್ಲ. ಯು ಕಾಂಟ್ ಗೆಟ್ ಫಿಟ್ ಅಂದರೆ ಯು ಕಾಂಟ್ ಬಿಕಮ್ ಫಿಟ್ ಅಂತಾನೆ, ವಿದೌಟ್ ಎಕ್ಸರ್ಸೈಸ್. ಮೊದಲ ಕೆಲವು ಚಾಪ್ಟರ್ಸ್ ಓದಿದೆ, ಆಮೇಲೆ ಬೋರ್ ಆಯಿತು. ಐ ರೆಡ್ ದ ಫಸ್ಟ್ ಫ್ಯೂ ಚಾಪ್ಟರ್ಸ್ ಆ್ಯಂಡ್ ದೆನ್ ಗಾಟ್ ಬೋರ್ಡ್. ಅವನು ಎಲ್ಲಿಗೆ ಹೋದ್ರೂ ದಾರಿ ತಪ್ಪಿ ಹೋಗ್ತಾನೆ. ನೋ ಮ್ಯಾಟರ್ ವೇರ್ ಹಿ ಗೋಸ್ ಆರ್ ವೇರ್ ಎವರ್ ಹಿ ಗೋಸ್ ಅಂತಾನೂ ಅನ್ಬೋದು. ಫಾರ್ಮಲ್ ಆಯ್ತದಷ್ಟೇ. ನೋ ಮ್ಯಾಟರ್ ವೇರ್ ಹಿ ಗೋಸ್ ಹಿ ಗೆಟ್ಸ್ ಲಾಸ್ಟ್. ಎಷ್ಟೇ ಕಷ್ಟ ಅನ್ಸಿದ್ರು ಟ್ರೈ ಮಾಡ್ತಾ ಇರೋ, ಅದು ಈಸಿ ಆಗುತ್ತೆ. ಕೀಪ್ ಟ್ರೈಯಿಂಗ್ ನೋ ಮ್ಯಾಟರ್ ಹೌ ಹಾರ್ಡ್ ಇಟ್ ಸೀಮ್ಸ್. ಎಷ್ಟು ಕಷ್ಟ ಅಂತ ಅದು ಆಗ್ತಿದ್ರು, ಎಷ್ಟು ಕಷ್ಟ ಅಂತ ಅದು ತೋರುತ್ತಿದ್ರು, ಟ್ರೈ ಮಾಡ್ತಾ ಇರು. ಕೀಪ್ ಟ್ರೈಯಿಂಗ್ ನೋ ಮ್ಯಾಟರ್ ಹೌ ಹಾರ್ಡ್ ಇಟ್ ಸೀಮ್ಸ್, ಇಟ್ ವಿಲ್ ಗೆಟ್ ಈಸಿಯರ್. ನಿಮ್ಮ ಮಗ ಹದಗೆಡ್ತಿದ್ದಾನೆ ಅಂದರೆ ಹಾಳಾಗ್ತಿದ್ದಾನೆ, ಈ ಥರ ಹೇಳ್ತೀವಲ್ವಾ? ಯುವರ್ ಸನ್ ಈಸ್ ಗೆಟಿಂಗ್ ವರ್ಸ್. ಅವ್ನ ಬಿಹೇವಿಯರ್ನಲ್ಲಿ, ಅವ್ನು ಮಾಡೋ ಕೆಲಸಗಳಲ್ಲಿ ನೀವು ಹೇಳ್ಬೋದು ಈ ಥರ. ಅವ್ನ ಪೇರೆಂಟ್ಸ್ಗೆ ವಯಸ್ಸಾಗ್ತಿದೆ, ಹಿಸ್ ಪೇರೆಂಟ್ಸ್ ಆರ್ ಗೆಟಿಂಗ್ ಓಲ್ಡ್. ಮೋಡ ಆಗ್ತಾ ಇದೆ ಅಂದರೆ ಮಳೆ ಆಗೋಕ್ಕಿಂತ ಮುಂಚೆ, ಇಟ್ಸ್ ಗೆಟಿಂಗ್ ಕ್ಲೌಡಿ. ನೀನು ಟ್ರಾಫಿಕ್ನಲ್ಲಿ ಸಿಕ್ಕೋಬಾರ್ದಂದ್ರೆ ಈಗಲೇ ಹೊರಡು. ಲೀವ್ ನಾವ್ ಇಫ್ ಯು ಡೋಂಟ್ ವಾಂಟ್ ಟು ಗೆಟ್ ಸ್ಟಕ್ ಇನ್ ದ ಟ್ರಾಫಿಕ್. ಅವರು ಲಾಸ್ಟ್ ಇಯರ್ ಡಿವೋರ್ಸ್ ಆದರು.
ದೇ ಗಾಟ್ ಡಿವೋರ್ಸ್ಡ್ ಲಾಸ್ಟ್ ಇಯರ್. ಅದೇ ಥರ ನಾವು ಗಾಟ್ ಮ್ಯಾರಿಡ್, ಗಾಟ್ ಎಂಗೇಜ್ಡ್ ಫ್ರೇಸಸ್ನ ಯೂಸ್ ಮಾಡ್ತೀವಿ, ರೈಟ್? ನಮಗೆ ಪ್ರತಿ ಶುಕ್ರವಾರ ಸಂಬಳ ಕೊಡ್ತಾರೆ. ನೋಡಿಲಿ, ಯಾರು ಕೊಡ್ತಾರೆ ಅಂತ ನಾವು ಹೇಳ್ತಿಲ್ಲ, ನಮಗೆ ಕೊಡ್ತಾರೆ ಅಂತ ಹೇಳ್ತೀವಿ. ಸೊ ವಿ ಗೆಟ್ ಪೇಯ್ಡ್ ಎವ್ರಿ ಫ್ರೈಡೇ. ಸೊ ನಿಮಗೆ ಈಗಲೂ ಕನ್ಫ್ಯೂಷನ್ ಆಗ್ತಿದ್ರೆ ಈ ವಿಡಿಯೋ ನೋಡೋದ್ಮೇಲೆ ಗೆಟ್ನಲ್ಲಿ ನಾವು ಮಾಡಿರೋ ಎಲ್ಲ ವೀಡಿಯೋಸ್ ಕೂಡ ನೋಡಿ. ಪ್ರತಿ ಟಾಪಿಕ್ನು ಸಪ್ರೇಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ವಿಡಿಯೋ ಎಂಡಲ್ಲಿ ಲಿಂಕ್ ಕೊಡ್ತೀನಿ, ಹೋಗಿ ನೋಡಿ, ರೈಟ್? ಕುಡಿದು ಬರಬೇಡ, ಇದು ಕಾಮನ್ ಸೆಂಟೆನ್ಸ್ ಅಲ್ವಾ? ಅವಾಗ ಹೇಳಿ ಡೋಂಟ್ ಗೆಟ್ ಡ್ರಂಕ್. ಬರಬೇಡ ಅನ್ನೋ ಮೀನಿಂಗ್ ದಟ್ಸ್ ಓಕೆ. ಡೋಂಟ್ ಗೆಟ್ ಡ್ರಂಕ್ ಅಂದರೆ ಅದೇ ಕಾಂಟೆಕ್ಸ್ನಲ್ಲೇ ಹೇಳೋದು, ರೈಟ್? ಡೋಂಟ್ ಡ್ರಿಂಕ್ ಅಂತ ಹೇಳಲ್ಲ. ಡೋಂಟ್ ಡ್ರಿಂಕ್ ಅಂದರೆ ಯಾವುದಕ್ಕಾದರೂ ಅಪ್ಲೈ ಆಗಿಬಿಡುತ್ತೆ, ವಾಟರ್, ಜ್ಯೂಸ್. ಬಟ್ ನಾವಿಲ್ಲಿ ಆಲ್ಕೋಹಾಲ್ ಬಗ್ಗೆ ಮಾತಾಡ್ತೀವಿ, ಕುಡಿದು ಬರಬೇಡ ಅಂತ. ಅದಕ್ಕೆ ಗೆಟ್ ಡ್ರಂಕ್ ಅಂತಲೇ ಹೇಳಬೇಕು. ಅದು ಫಿಕ್ಸ್ಡ್ ಫ್ರೇಸ್. ಅದಕ್ಕೆ ಡೋಂಟ್ ಗೆಟ್ ಡ್ರಂಕ್, ಹಿ ವಿಲ್ ಗೆಟ್ ಡ್ರಂಕ್, ಹಿ ಡಸಂಟ್ ವಾಂಟ್ ಟು ಗೆಟ್ ಡ್ರಂಕ್, ಈ ಥರನೇ ಯೂಸ್ ಮಾಡ್ತೀವಿ, ರೈಟ್? ನಾನೆಲ್ಲ ಡೌಟ್ಸ್ಗಳು ಕ್ಲಿಯರ್ ಆದವು ಆರ್ ಕ್ಲಿಯರ್ ಮಾಡಿಸಿಕೊಂಡೆ ಅಂದರೆ ಐ ಗಾಟ್ ಆಲ್ ಮೈ ಡೌಟ್ಸ್ ಕ್ಲಿಯರ್ಡ್. ಆರ್ ಈ ಥರನೂ ಹೇಳ್ಬೋದು, ಆಲ್ ಮೈ ಡೌಟ್ಸ್ ಗಾಟ್ ಕ್ಲಿಯರ್ಡ್. ಅದು ಕೂಡ ಕರೆಕ್ಟ್. ನೀನು ಅಕ್ಕಿ ತಗೊಂಡು ಬಂದ್ಯಾ? ಡಿಡ್ ಯು ಗೆಟ್ ದ ರೈಸ್? ಹಾಂ. ಗೆಟ್ ಸಮಥಿಂಗ್ ಅಂದರೆ ಕೊಂಡ್ಕೊಂಡು ಬರೋದು ಕೂಡ ಮೀನಿಂಗ್ ಬರುತ್ತೆ. ಗೆಟ್ ಮುಂದೆ ನೌನ್ ಹಾಕಿದರೆ ದುಡ್ಡು ಕೊಟ್ಟು ತೊಗೊಂಡು ಬರೋದು, ಆ ಮೀನಿಂಗ್ ಕೂಡ ಬರುತ್ತೆ. ಸ್ಪೋಕನಲ್ಲಿ ಜಾಸ್ತಿ ಕಾಮನ್. ಪ್ಲೀಸ್ ಬೇಗ ಹೋಗಿ ಡ್ರೆಸ್ ಮಾಡ್ಕೋ. ಪ್ಲೀಸ್ ಗೋ ಗೆಟ್ ಡ್ರೆಸ್ಡ್ ಕ್ವಿಕ್ಲಿ ಆರ್ ಗೋ ಗೆಟ್ ಡ್ರೆಸ್ಡ್ ಅಪ್ ಕ್ವಿಕ್ಲಿ, ಎರಡೂ ಓಕೆ. ಅವಳು ಬ್ಲೂ ಕಲರ್ನಲ್ಲೇ ಡ್ರೆಸ್ ಮಾಡ್ಕೊಂಡಿದ್ಲು ಅಂದರೆ ಅವಳು ಪೂರ್ತಿ ಬ್ಲೂನಲ್ಲೇ ಇದ್ಲು. ಶಿ ಗಾಟ್ ಡ್ರೆಸ್ಡ್ ಅಪ್ ಇನ್ ಬ್ಲೂ ಅಂತ ಹೇಳಿ ಅಷ್ಟೇ. ನೀವು ಹೇಳಿದ್ ನನಗೆ ಗೊತ್ತಾಗ್ತಿಲ್ಲ, ಈ ಥರ ಹೇಳ್ತೀವಲ್ವ, ನೀವೇನು ಹೇಳ್ತಾ ಇದ್ದೀರಾ ನನಗೆ ಅರ್ಥ ಆಗ್ತಿಲ್ಲ, ನನಗೆ ಗೊತ್ತಾಗ್ತಿಲ್ಲ ಅಂದರೆ ಅವಾಗ ಈ ಥರನೂ ಹೇಳ್ತೀವಿ. ಐ ಡೋಂಟ್ ಗೆಟ್ ವಾಟ್ ಯು ಮೀನ್. ಐ ಡೋಂಟ್ ಗೆಟ್ ಅಂದರೆ ನನಗೆ ಅರ್ಥ ಆಗ್ತಿಲ್ಲ. ಐ ಡಿಂಟ್ ಗೆಟ್ ಯುವರ್ ಜೋಕ್, ಐ ಡಿಂಟ್ ಗೆಟ್ ವಾಟ್ ಯು ಮೆಂಟ್, ಆ ಥರ ಹೇಳ್ಬೋದು, ರೈಟ್? ನಿನ್ನ ಹತ್ರ ಇರೋದೆಲ್ಲ ನನಗೆ ಕೊಡು. ಈಗ ನೋಡಿ ಸೆಂಟೆನ್ಸ್ಗಳು ಎಕ್ಸ್ಚೇಂಜ್ ಆಗುತ್ತೆ. ಗಿವ್ ಮೀ ಎವ್ರಿಥಿಂಗ್ ದಟ್ ಯು ಹ್ಯಾವ್ ಗಾಟ್. ಯು ಹ್ಯಾವ್ ಗಾಟ್ ಹೇಳಿನಲ್ಲ, ಯು ಹ್ಯಾವ್ನ ಯು ಹ್ಯಾವ್ ಗಾಟ್ ಅಂತಲೂ ನಾವು ಹೇಳ್ಬೋದು, ಅದು ಕೂಡ ಕಾಮನ್. ಗಿವ್ ಮೀ ಎವ್ರಿಥಿಂಗ್ ದಟ್ ಯು ಗಾಟ್ ಆರ್ ಜಸ್ಟ್ ಗಿವ್ ಮೀ ಎವ್ರಿಥಿಂಗ್ ಯು ಹ್ಯಾವ್ ಗಾಟ್. ಐ ಹ್ಯಾವ್ ಗಾಟ್. ಐ ಹ್ಯಾವ್ ಅ ಫೋನ್, ಐ ಹ್ಯಾವ್ ಗಾಟ್ ಅ ಫೋನ್, ರೈಟ್? ನನ್ನ ಶೂ ಮೇಲೆ ಏನೋ ಅಂಟ್ಕೊಂಡಿದೆ. ಐ ಗಾಟ್ ಸಮ್ ಸ್ಟಿಕ್ಕಿ ಥಿಂಗ್ ಆನ್ ಮೈ ಶೂ. ಈ ಸೆಂಟೆನ್ಸ್ ತುಂಬ ಥರನೂ ಹೇಳ್ಬೋದು. ದೇರ್ ಈಸ್ ಸಮ್ ಸ್ಟಿಕ್ಕಿ ಥಿಂಗ್ ಆನ್ ಮೈ ಶೂ, ಐ ಗಾಟ್ ಸಮ್ ಸ್ಟಿಕ್ಕಿ ಥಿಂಗ್ ಆನ್ ಮೈ ಶೂ, ರೈಟ್? ನಡೀತೆ. ಐ ಹ್ಯಾವ್ ಗಾಟ್ ಸಮ್ ಸ್ಟಿಕ್ಕಿ ಥಿಂಗ್ ಆನ್ ಮೈ ಶೂ. ನನ್ನ ಹತ್ರ ಬರೆಯೋದಕ್ಕೆ ಏನೂ ಇಲ್ಲ. ಐ ಹ್ಯಾವಂಟ್ ಗಾಟ್ ಬರುತ್ತೀಗ. ಐ ಹ್ಯಾವಂಟ್ ಗಾಟ್ ಎನಿಥಿಂಗ್ ಟು ರೈಟ್ ವಿತ್ ಅಂದರೆ ಪೆನ್ ಇಲ್ಲ, ಪೆನ್ಸಿಲ್ ಇಲ್ಲ, ಏನೂ ಇಲ್ಲ ಅದನ್ನು ತೊಗೊಂಡು ನಾನು ಬರೆಯೋದಕ್ಕೆ, ರೈಟ್? ಐ ಹ್ಯಾವಂಟ್ ಗಾಟ್ ಎನಿಥಿಂಗ್ ಟು ರೈಟ್ ವಿತ್. ರೈಟ್ ವಿತ್ ಅ ಪೆನ್ಸಿಲ್, ರೈಟ್ ವಿತ್ ಅ ಪೆನ್ ಅಂತ ಹೇಳ್ತೀವಲ್ವ, ಅದಕ್ಕೆ ವಿತ್ ಇಂದ ಎಂಡ್ ಆಗಿದೆ ಸೆಂಟೆನ್ಸ್. ನನಗೆ ಕುಡಿಯೋದಕ್ಕೆ ಏನಾದರೂ ತೊಗೊಂಡು ಬಾ. ಏನಾದರೂ ತೊಗೊಂಡು ಬಾ ಅಂದರೆ ಕೂಡ ಗೆಟ್ ಯೂಸ್ ಮಾಡ್ತೀವಿ. ಗೆಟ್ ಮಿ ಸಮಥಿಂಗ್ ಟು ಡ್ರಿಂಕ್, ರೈಟ್? ಇನ್ಫಾರ್ಮಲ್ ಸ್ಟೈಲ್. ನನಗೆ ಹೊಸ ಶೂಸ್ ತಗೋಬೇಕಾಗಿದೆ ಹೇಳಿದ್ನಲ್ಲ, ಬೈ ಮಾಡೋದಂದ್ರೂ ಕೂಡ ಗೆಟ್ ಯೂಸ್ ಮಾಡ್ಬೋದು ನೀವು. ಐ ನೀಡ್ ಟು ಗೆಟ್ ಮೈ ಸೆಲ್ಫ್ ಸಮ್ ನ್ಯೂ ಶೂಸ್. ಗೆಟ್ ಮೈ ಸೆಲ್ಫ್ ಅಂದರೆ ನನಗೆ ನಾನು ತಗೋಬೇಕು, ಬೇರೆಯವ್ರಿಗಲ್ಲ. ಐ ನೀಡ್ ಟು ಗೆಟ್ ಮೈ ಸೆಲ್ಫ್ ಸಮ್ ನ್ಯೂ ಶೂಸ್, ರೈಟ್? ನನ್ನ ಹತ್ರ ಎಷ್ಟು ದುಡ್ಡಿಲ್ಲ, ನೀನೇ ಟಿಕೆಟ್ ತೊಗೊಳ್ತೀಯಾ? ಐ ಹ್ಯಾವಂಟ್ ಗಾಟ್ ಎನಿ ಮನಿ. ಎನಿ ಮನಿ ಅಂದರೆ ಸ್ವಲ್ಪನೂ ಇಲ್ಲ ಅಂತ ಅರ್ಥ. ಕ್ಯಾನ್ ಯು ಗೆಟ್ ದ ಟಿಕೆಟ್ಸ್ ಅಂದರೆ ಕ್ಯಾನ್ ಯು ಬೈ ದ ಟಿಕೆಟ್ಸ್ ಅಂತಾನೆ. ನನಗೆ ನನ್ನ ಹಳೆ ಕೆಲಸ ವಾಪಸ್ ಸಿಕ್ತು. ಐ ಗಾಟ್ ಮೈ ಓಲ್ಡ್ ಜಾಬ್ ಬ್ಯಾಕ್. ಇದು ನಿಮ್ಗೆ ಅರ್ಥ ಆಗುತ್ತೆ. ಸಿಕ್ತು ಸಿಕ್ಕಿಲ್ಲ ಅನ್ನೋದಕ್ಕೂ ನಾವು ಗೆಟ್ ಯೂಸ್ ಮಾಡ್ತೀವಲ್ವಾ? ಆ ಬ್ಯಾಗ್ ಮೇಲಿನ ನೀನು ಕಾಲು ತೆಗಿ ಅಂದರೆ ಅವ್ರು ಆ ಬ್ಯಾಗ್ ಮೇಲೆ ಕಾಲು ಇಟ್ಟಿರ್ತಾರೆ, ಅವಾಗ ನೀವು ಹೇಳ್ತಿರಲ್ಲ ಗೆಟ್ ಯುವರ್ ಫೀಟ್ ಆಫ್ ದ ಬ್ಯಾಗ್, ರೈಟ್? ಗೆಟ್ ಸಮಥಿಂಗ್ ಆಫ್ ಸಮಥಿಂಗ್. ಆ ಜಾಗದಿಂದ ಅದನ್ನು ತೆಗಿ ಅಂತ ಹೇಳೋದು ನಾವು, ರೈಟ್? ಆ್ಯಂಡ್ ಇಲ್ಲಿ ಫ್ರಮ್ ದ ಬ್ಯಾಗ್ ಅಂತಲೂ ನೀವು ಸೇರಿಸಬೇಡಿ. ಗೆಟ್ ಯುವರ್ ಫೀಟ್ ಫ್ರಮ್ ದ ಬ್ಯಾಗ್ ಆರ್ ಗೆಟ್ ಯುವರ್ ಫೀಟ್ ಆಫ್ ಫ್ರಮ್ ದ ಬ್ಯಾಗ್ ಆ ಥರ ಬರಲ್ಲ, ರೈಟ್? ಆರ್ ಜಸ್ಟ್ ಈ ಥರನೂ ಬರಲ್ಲ. ಗೆಟ್ ಯುವರ್ ಫೀಟ್ ಫ್ರಮ್ ದ ಬ್ಯಾಗ್ ಅಂತ ಹೇಳಕ್ಕೆ ಬರಲ್ಲ. ಫ್ರಮ್ ದ ಬ್ಯಾಗ್ ಅಂದರೆ ಬ್ಯಾಗ್ ಒಳಗಿಂದ ಅನ್ನೋ ಮೀನಿಂಗ್ ಬಂದ್ಬಿಡುತ್ತೆ, ರೈಟ್? ಅದ್ರ ಮೇಲೆ ಅವ್ರು ಕಾಲಿಟ್ಟಿರ್ತಾರಲ್ಲ, ಆವಾಗ ಇದು ಪ್ರಾಪರ್ ಸೆಂಟೆನ್ಸ್. ಆರ್ ಟೇಕ್ ಯುವರ್ ಫೀಟ್ ಆಫ್ ದ ಬ್ಯಾಗ್ ಅಂತಲೂ ಅನ್ಬೋದು ನೀವು ಇಲ್ಲಿ, ಸ್ವಲ್ಪ ಫಾರ್ಮಲ್ ಆಗಿ ಹೇಳೋಕ್ಕೆ. ಅವಳನ್ನು ಬೇಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು. ಒಬ್ಬರನ್ನ ಒಂದು ಕಡೆ ಕರ್ಕೊಂಡು ಹೋಗ್ಬೇಕಂದ್ರೂ ಗೆಟ್ ಸಂಬಡಿ ಸಮ್ವೇರ್ ಅನ್ಬೋದು ನಾವು. ಲೆಟ್ಸ್ ಗೆಟ್ ಹರ್ ಟು ದ ಡಾಕ್ಟರ್ ಕ್ವಿಕ್ಲಿ, ರೈಟ್? ನನಗೆ ತುಂಬ ಜಂಕ್ ಫುಡ್ ತಿನ್ನೋ ಹ್ಯಾಬಿಟ್ ಆಗಿಬಿಟ್ಟಿದೆ. ಇದನ್ನು ಈ ಥರನೂ ಹೇಳ್ಬೋದು. ನೋಡಿ ಇಲ್ಲಿ, ಐವ್ ಗಾಟ್ ಇನ್ ಟು ದ ಹ್ಯಾಬಿಟ್. ಐವ್ ಗಾಟ್ ಇನ್ ಟು ದ ಹ್ಯಾಬಿಟ್ ಆಫ್ ಈಟಿಂಗ್ ಟೂ ಮಚ್ ಆಫ್ ಜಂಕ್. ಇದೇನು ಹೇಳುತ್ತೆ? ಐವ್ ಗಾಟ್ ಇನ್ ಟು ದ ಹ್ಯಾಬಿಟ್ ಅಂದರೆ ನಾನು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಆ ಹ್ಯಾಬಿಟಿಗೆ ಬಿದ್ದಿದ್ದೀನಿ, ಆ ಥರ ಕಾಂಟೆಕ್ಸ್ಟ್, ಆ ಥರ ಹೇಳೋ ಸ್ಟೈಲ್ ಇದು. ನನಗೆ ಆ ಮಗುನ ಮಲಗಿಸೋದಕ್ಕಾಗೋದಿಲ್ಲ ಅಂದರೆ ಅದು ಮಲಗೋದೇ ಇಲ್ಲ, ಸೊ ನನಗೆ ಮಲಗಿಸೋದಕ್ಕಾಗೋದೇ ಇಲ್ಲ ಅಂದಾಗ ಯಾವ ಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ ಹೇಳಿನಲ್ಲ? ಗೆಟ್ ಸಂಬಡಿ ಟು ಡೂ ಸಮಥಿಂಗ್. ಒಬ್ಬರಿಂದ ಒಂದು ಕೆಲಸ ಮಾಡಿಸೋದು, ಅವ್ರಿಗೆ ಕನ್ವಿನ್ಸ್ ಮಾಡಿ, ಅವರು ಮಾಡೋ ಥರ ನಾವು ಪರ್ಸ್ಯೂಡ್ ಮಾಡೋದು ಅವ್ರನ್ನ. ಹಾಗೆ ಹೇಳಿ
ಐ ಕಾಂಟ್ ಗೆಟ್ ದಿಸ್ ಚೈಲ್ಡ್ ಟು ಗೋ ಟು ಬೆಡ್ ಆರ್ ಐ ಕಾಂಟ್ ಗೆಟ್ ದಿಸ್ ಚೈಲ್ಡ್ ಟು ಗೋ ಟು ಸ್ಲೀಪ್ ಅನ್ಬೇಕು. ಗೆಟ್ ದಿಸ್ ಚೈಲ್ಡ್ ಟು ಡೂ ಸಮಥಿಂಗ್, ಆ ಮಗುವಿಂದ ಅದನ್ನು ಮಾಡಿಸೋದು. ಸೊ ಈ ಸ್ಟ್ರಕ್ಚರ್ ಯೂಸ್ ಮಾಡ್ಕೊಂಡು ಹೇಳಬೇಕು. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಗೆಟ್ ಸಂಬಡಿ ಟು ಡೂ ಸಮಥಿಂಗ್. ಅವ್ರು ನಿನ್ನ ಹೆವಿ ಬ್ಯಾಗ್ಗೆ ಎಕ್ಸ್ಟ್ರಾ ಪೇ ಮಾಡಿಸ್ಕೊಳ್ತಾರೆ. ಹಾಗೆ ನೋಡಿ ಅದೇ ಸ್ಟ್ರಕ್ಚರ್ನ ಯೂಸ್ ಮಾಡಬೇಕು ಇಲ್ಲೂ. ದೇ ವಿಲ್ ಗೆಟ್ ಯು ಟು ಪೇ ಎಕ್ಸ್ಟ್ರಾ. ದೇ ವಿಲ್ ಗೆಟ್ ಯು ಟು ಪೇ ಎಕ್ಸ್ಟ್ರಾ ಫಾರ್ ಯುವರ್ ಹೆವಿ ಬ್ಯಾಗೇಜ್, ರೈಟ್? ಇಲ್ಲೇನು ಈ ಸೆಂಟೆನ್ಸ್ನಲ್ಲಿ ಅವ್ರು ನಿಮಗೆ ಫೋರ್ಸ್ ಮಾಡಿ ಪೇ ಮಾಡಿಸ್ಕೊಳ್ತಾರೆ ಅಂತೇನು ಹೇಳ್ತಿಲ್ಲ, ರೈಟ್? ಬ್ಯಾಗ್ಗೆ ಎಕ್ಸ್ಟ್ರಾ ಎಲ್ಲಿ ಪೇ ಮಾಡಿಸ್ಕೊಳ್ತಾರೆ ಅಂದರೆ ಏರ್ಪೋರ್ಟ್ನಲ್ಲಿ. ಅಂದರೆ ಅವ್ರು ನಿಮ್ಗೇನು ಫೋರ್ಸ್ ಮಾಡಲ್ಲ, ಬಟ್ ನೀವು ಪೇ ಮಾಡೋ ಥರ ಅವ್ರು ಮಾಡ್ತಾರೆ, ಮಾಡಲೇಬೇಕು. ಫೋರ್ಸ್ ಮಾಡ್ತಾರೆ ಅನ್ನೋಂಗಿದ್ರೆ ದೇ ವಿಲ್ ಮೇಕ್ ಯು ಪೇ ಅನ್ಬೇಕು, ರೈಟ್? ಅವನು ನಮ್ಮನ್ನ ನಗಿಸ್ದ. ಹಿ ಗಾಟ್ ಅಸ್ ಟು ಲಾಫ್. ಅಗೈನ್ ಅದೇ ಥರ ಸೆಂಟೆನ್ಸ್, ರೈಟ್? ಹಿ ಮೇಡ್ ಅಸ್ ಲಾಫ್ ಅಂತಾನೂ ಅನ್ಬೋದು. ಓಕೆ, ಅದು ಕೂಡ ಕರೆಕ್ಟ್. ಇದು ಕೂಡ ತುಂಬ ಕಾಮನ್ ಈ ಥರ ಹೇಳೋದು. ನನ್ನ ನಾಯಿನ ಹೇಗೆ ಊಟ ತಿನ್ನೋ ಥರ ಮಾಡಬೇಕು? ಅಗೈನ್ ಸೇಮ್. ಹೌ ಡು ಐ ಗೆಟ್ ಮೈ ಡಾಗ್ ಟು ಈಟ್ ಫುಡ್? ನನ್ನ ಮಗ ಹೇಗೆ ತರಕಾರಿ ತಿನ್ನೋ ಥರ ಮಾಡಬೇಕು ಹೇಳಿ. ಪ್ಲೀಸ್ ಟೆಲ್ ಮೀ ಹೌ ಟು ಗೆಟ್ ಮೈ ಸನ್ ಟು ಈಟ್ ವೆಜಿಟಬಲ್ಸ್. ಹೌ ಟು ಗೆಟ್ ಮೈ ಸನ್ ಟು ಡೂ ಸಮಥಿಂಗ್, ಟು ಈಟ್ ವೆಜಿಟಬಲ್ಸ್, ರೈಟ್? ಅವನನ್ನು ಆ ಥರ ಮತ್ತೆ ಮಾತಾಡೋದಕ್ಕೆ ಬಿಡಬೇಡ. ಈಗ ಲೆಟ್ ಸಂಬಡಿ ಡೂ ಸಮಥಿಂಗ್ ಬರುತ್ತೆ. ಡೋಂಟ್ ಲೆಟ್ ಹಿಮ್ ಟಾಕ್ ಲೈಕ್ ದಟ್ ಅಗೈನ್, ರೈಟ್? ಇಲ್ಲೆಲ್ಲ ಲೆಟ್ ಯೂಸ್ ಮಾಡಲೇಬೇಕು ನೀವು. ಒಬ್ಬರನ್ನ ಒಂದು ಕೆಲಸ ಮಾಡೋದಕ್ಕೆ ಬಿಡೋದು, ಬಿಡದೇ ಇರೋದು ಅಂದರೆ ಲೆಟ್. ನಾವು ಅವನಿಗೆ ಬೇಕಾದಷ್ಟು ಟೈಮ್ ಮಾತಾಡೋದಕ್ಕೆ ಬಿಟ್ವಿ. ವಿ ಲೆಟ್ ಹಿಮ್ ಸ್ಪೀಕ್ ಫಾರ್ ಸಮ್ ಟೈಮ್ ಅಲ್ವಾ? ಯಾವಾಗಲೂ ಫಾರ್ ಮುಂದೆ ಡ್ಯೂರೇಷನ್ ಹಾಕ್ತೀವಲ್ಲ, ಬಟ್ ಇಲ್ಲೇನಿದೆ, ವಿ ಲೆಟ್ ಹಿಮ್ ಸ್ಪೀಕ್ ಫಾರ್ ಆಸ್ ಲಾಂಗ್ ಆಸ್ ಹಿ ವಾಂಟೆಡ್. ಅವನಿಗೆ ಬೇಕಾದಷ್ಟು ಟೈಮ್ ಅಲ್ವಾ? ಆದ್ರಿಂದ ಫಾರ್ ಮುಂದೆ ಡ್ಯೂರೇಷನ್ ಬದಲು ಆಸ್ ಲಾಂಗ್ ಆಸ್ ಹಿ ವಾಂಟೆಡ್ ಹಾಕಿದೀವಿ. ಯೂಶಲಿ ಫಾರ್ ಮುಂದೆ ಡ್ಯೂರೇಷನ್ ಹಾಕ್ತೀವಿ. ನೀವು ನಿಮ್ಮ ಮಕ್ಕಳಿಗೆ ನಿಮ್ಮ ಫೋನ್ ತಗೊಳ್ಳೋದಕ್ಕೆ ಬಿಡಬಾರ್ದು. ಯು ಶುಡಂಟ್ ಲೆಟ್ ಯುವರ್ ಕಿಡ್ಸ್ ಟೇಕ್ ಯುವರ್ ಫೋನ್, ರೈಟ್? ಲೆಟ್ ಮೇಲೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಈ ವಿಡಿಯೋ ಹಿಂದೆಗಡೆ ಇರೋ ಎಲ್ಲ ವಿಡಿಯೋಸ್ ನೋಡ್ಕೊಂಬನ್ನಿ, ರೈಟ್? ನನ್ನ ಡಿಸಿಷನ್ ತಿಳಿಸೋದಕ್ಕೆ ನಾನು ಅವ್ರಿಗೆ ಒಂದು ಮೇಲ್ ಕಳುಹಿಸಿದೆ. ಐ ಸೆಂಡ್ ದೆಮ್ ಅ ಮೇಲ್ ಟು ಲೆಟ್ ದೆಮ್ ನೋ ಮೈ ಡಿಸಿಷನ್. ಸೀಮಾ ತನ್ನ ತಂಗಿಗೆ ಬಟ್ಟೆ ತಗೊಳ್ಳೋದಕ್ಕೆ ಬಿಡೋದಿಲ್ಲ. ಸೀಮಾ ಡಸಂಟ್ ಲೆಟ್ ಹರ್ ಸಿಸ್ಟರ್ ಬಾರೋ ಹರ್ ಕ್ಲೋತ್ಸ್. ಬಾರೋ ಸಮಥಿಂಗ್ ಯಾವಾಗ ಯೂಸ್ ಮಾಡ್ತೀವಿ? ಸ್ವಲ್ಪ ಟೈಮ್ಗೆ ನಾವು ಅದನ್ನು ಯೂಸ್ ಮಾಡೋದಕ್ಕೆ ತಗೊಳ್ತೀವಲ್ವಾ, ಒಂದು ರೀತಿ ಸಾಲ ಪಡೆಯೋದು. ಅವಾಗ ಇಂಗ್ಲೀಷ್ನಲ್ಲಿ ಬಾರೋ ಅನ್ನೋ ವರ್ಡೇ ಯೂಸ್ ಮಾಡ್ತೀವಿ. ನೀವು ಯಾರಿಂದನಾದರೂ ಸ್ವಲ್ಪ ಹೊತ್ತಿಗೆ ಏನಾದರೂ ಯೂಸ್ ಮಾಡೋದಕ್ಕೆ ತಗೊಳ್ತಿದ್ದೀರ ಅಂದರೆ ಯು ಆರ್ ಬಾರೋಯಿಂಗ್ ಸಮಥಿಂಗ್, ರೈಟ್? ಸ್ಪೆಷಲ್ ಪರ್ಮಿಷನ್ ಇಲ್ಲದೆ ಅವ್ರು ಯಾರನ್ನೂ ಎಂಟರ್ ಆಗೋದಕ್ಕೆ ಬಿಡೋದಿಲ್ಲ. ದೇ ಡೋಂಟ್ ಲೆಟ್ ಎನಿ ಒನ್ ಎಂಟರ್ ವಿದೌಟ್ ಸ್ಪೆಷಲ್ ಪರ್ಮಿಷನ್. ಅವ್ನು ಓಡೋಗೋದಕ್ಕೆ ಯಾಕೆ ಬಿಟ್ಟೆ? ವೈ ಡಿಡ್ ಯು ಲೆಟ್ ಹಿಮ್ ರನ್ ಅವೇ? ನೀ ಸಿಟ್ಟಾಗಿದ್ದೆ ಅಂತ ಎಲ್ಲರಿಗೂ ಗೊತ್ತಾಗೋದಕ್ಕೆ ಬಿಡಬಾರ್ದಿತ್ತು. ಅಂದರೆ ನೀನು ಸಿಟ್ಟಾಗಿದೆ ಎಲ್ಲರಿಗೂ ಗೊತ್ತಾಗೋಯ್ತು, ನೀವು ಬಿಡಬಾರ್ದಿತ್ತು ಎಲ್ಲರಿಗೂ ಗೊತ್ತಾಗೋದಕ್ಕೆ. ಯು ಶುಡಂಟ್ ಹ್ಯಾವ್ ಲೆಟ್ ಎವ್ರಿ ಒನ್ ನೋ. ನೋಡಿ ಇಲ್ಲಿ ಸೆಂಟೆನ್ಸ್ ಶುಡಂಟ್ ಹ್ಯಾವ್ ಮೇಲೆ ವಿಡಿಯೋ ಮಾಡಿದ್ದೀನಿ ನೋಡಿದ್ರಲ್ಲ. ಯು ಶುಡಂಟ್ ಹ್ಯಾವ್ ಲೆಟ್ ಎವ್ರಿ ಒನ್ ನೋ ದಟ್ ಯು ವರ್ ಆ್ಯಂಗ್ರಿ, ರೈಟ್? ಯಾವುದೇ ವ್ಯಕ್ತಿ ಇತರರನ್ನು ಕೆಳಗೆ ಎಳೆಯುವ ಮೂಲಕ ಎಂದೂ ತುಂಬ ಎತ್ತರಕ್ಕೆ ಏರಿಲ್ಲ. ನೋ ಮ್ಯಾನ್ ಎವರ್ ಗಾಟ್ ವೆರಿ ಹೈ. ಹೇಳಿದ್ನಲ್ಲ, ಗೆಟ್ ಮುಂದೆ ಸಮ್ ಪ್ಲೇಸ್ ಹಾಕಿದರೆ ಅಲ್ಲಿಗೆ ತಲುಪೋದು. ನೋ ಮ್ಯಾನ್ ಎವರ್ ಗಾಟ್ ವೆರಿ ಹೈ ಬೈ ಪುಲ್ಲಿಂಗ್ ಅದರ್ ಪೀಪಲ್ ಡೌನ್, ರೈಟ್? ನಿನ್ನ ತಂಗಿನ ಯಾವತ್ತೂ ಅಳೋ ಥರ ಮಾಡಬೇಡ. ನೆವರ್ ಮೇಕ್ ಯುವರ್ ಸಿಸ್ಟರ್ ಕ್ರೈ. ಟೀಚರ್ ಅವ್ರನ್ನ ದಿನಾಪೂರ್ತಿ ನಿಲ್ಲೋ ಥರ ಮಾಡಿದರು. ದ ಟೀಚರ್ ಮೇಡ್ ದೆಮ್ ಸ್ಟ್ಯಾಂಡ್ ಆಲ್ ಡೇ ಲಾಂಗ್. ಸೊ ಮೇಕ್ ಸಂಬಡಿ ಡೂ ಸಮಥಿಂಗ್. ಒಬ್ಬರಿಂದ ಒಂದು ಕೆಲಸನ ಫೋರ್ಸಿಬಲಿ ಮಾಡಿಸೋದು, ರೈಟ್? ಅವನೇ ತನ್ನ ಶೂಗಳನ್ನ ಕ್ಲೀನ್ ಮಾಡುವಂತೆ ಮಾಡಿದರು. ಇಲ್ಲಿ ನೋಡಿ, ಆ್ಯಕ್ಷನ್ ಮೇಲೆ ಫೋಕಸ್ ಇದೆ. ಯಾರು ಮಾಡಿಸಿದ್ರು ಅಂತ ಹೇಳ್ತಿಲ್ಲ, ಯಾರಿಂದ ಮಾಡಿಸಿದ್ರು. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಹೇಳೋದು. ಹಿ ವಾಸ್ ಮೇಡ್ ಟು ಕ್ಲೀನ್ ಹಿಸ್ ಶೂಸ್ ಬೈ ಹಿಮ್ಸೆಲ್ಫ್, ರೈಟ್? ನಾನು ಕೂದಲನ್ನ ಸ್ಟ್ರೇಟ್ ಮಾಡಿಸ್ಕೊಳ್ತಿದ್ದೀನಿ. ಒಬ್ಬರಿಗೆ ಒಂದು ಕೆಲಸ ವಹಿಸಿ ಮಾಡಿಸ್ಕೊಳ್ಳೋದು, ಒಬ್ಬರಿಗೆ ಪೇ ಮಾಡಿ ಮಾಡಿಸ್ಕೊಳ್ಳೋದು ಇದ್ದಾಗ ನಾವೇನು ಹೇಳ್ತೀವಿ? ಯಾವ ಸ್ಟ್ರಕ್ಚರ್? ಹ್ಯಾವ್ ಸಂಬಡಿ ಡೂ ಸಮಥಿಂಗ್, ರೈಟ್? ಅವ್ರ ಆ್ಯಕ್ಷನ್ ಇದ್ದರೆ ಹ್ಯಾವ್ ಸಮಥಿಂಗ್ ಡನ್. ಹೇಳಿದ್ರಲ್ಲ, ಐ ಆಮ್ ಹ್ಯಾವಿಂಗ್ ಮೈ ಹೇರ್ ಸ್ಟ್ರೇಟನ್ಡ್. ಅಂದರೆ ಸ್ಟ್ರೇಟ್ ಮಾಡಿಸ್ಕೊಳ್ತೀನಿ ಅಂದರೆ ಅರ್ಥ ಯಾರಿಂದ ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ಅದನ್ನು ಮಾಡೋದಕ್ಕೆ ಅವರಿಗೆ ದುಡ್ಡು ಕೊಡ್ತೀವಿ ಆರ್ ಅವರಿಗೆ ಆ ಕೆಲಸ ವಹಿಸಿದ್ದೀವಿ, ರೈಟ್? ನನ್ನ ಅಪಾಯಿಂಟ್ಮೆಂಟ್ನ ಬೇರೆ ದಿನಕ್ಕೆ ಚೇಂಜ್ ಮಾಡಿಸ್ಕೋಬೋದಾ? ಆ್ಯಂಡ್ ಇದನ್ನು ಶಾರ್ಟ್ ಆಗಿ ನೀವು ಈ ಥರ ಹೇಳ್ಬೋದು. ಕ್ಯಾನ್ ಐ ಹ್ಯಾವ್ ಮೈ ಅಪಾಯಿಂಟ್ಮೆಂಟ್ ರೀಶೆಡ್ಯೂಲ್ಡ್? ರೀಶೆಡ್ಯೂಲ್ ಮಾಡೋದಂದರೆ ಬೇರೆ ದಿನಕ್ಕೆ ಚೇಂಜ್ ಮಾಡಿಸೋದು. ಸೊ ಆ ಸೆಂಟೆನ್ಸ್ ಶಾರ್ಟ್ ಆಗಿ ನೀವು ಈ ಥರ ಹೇಳ್ಬೋದು. ನೋಡಿ, ಹ್ಯಾವ್ ಸಮಥಿಂಗ್ ಡನ್
ಅದನ್ನ ಮಾಡಿಸ್ಕೋಬಹುದಾ ನಿಮ್ಮಿಂದ? ಬಾಸ್ ಈ ವಾರ ಕೂಡ ನಮ್ಮಿಂದ ಹೆಚ್ಚೊತ್ತು ಕೆಲಸ ಮಾಡಿಸ್ಕೊಂಡ್ರು. ನೋಡಿ, ಹಿ ಹ್ಯಾಡ್ ಅಸ್ ಡನ್ ಸಮಥಿಂಗ್ ಅಲ್ವಾ? ದ ಬಾಸ್ ಹ್ಯಾಡ್ ಅಸ್ ವರ್ಕಿಂಗ್ ಲೇಟ್ ಅಗೈನ್ ದಿಸ್ ವೀಕ್. ಆರ್ ಜಸ್ಟ್ ಈ ಥರನೂ ಹೇಳ್ಬೋದು, ದ ಬಾಸ್ ಹ್ಯಾಡ್ ಅಸ್ ವರ್ಕ್ ಲೇಟ್ ಅಗೈನ್ ದಿಸ್ ವೀಕ್. ಎರಡು ಕೂಡ ಓಕೆ, ರೈಟ್? ಕಂಟಿನ್ಯೂಸ್ ವರ್ಬ್ ಕೂಡ ಹಾಕ್ಬೋದು, ಕಂಟಿನ್ಯೂಸ್ ಫಾರ್ಮ್ ತೋರಿಸೋ ಹೋಗಿದ್ರೆ. ಸೊ ಅರ್ಥ ಆಯ್ತಲ್ಲ? ನೀವು ಬುಕ್ನಲ್ಲಿ ತಪ್ಪು ಬರ್ಕೊಂಡಿದ್ರೆ ಕರೆಕ್ಷನ್ ಮಾಡ್ಕೊಳ್ಳಿ, ಆರ್ ಎಲ್ಲ ಸೆಂಟೆನ್ಸ್ಗಳನ್ನ ಇನ್ನೊಂದ್ಸರಿ ಕಾಪಿ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ಇದು ಯೂಸ್ಫುಲ್ ಅನಿಸಿದ್ರೆ ಎಲ್ಲರಿಗೂ ಫೇಸ್ಬುಕ್ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.